ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸಪ್ತ ಪ್ರಾಕಾರೋತ್ಸವ ನೋಡಿದ್ರಾ? ನಿಮ್ಗೆ ಇಷ್ಟ ಆಯಿತಾ? ಈಗ ಶ್ರೀರಂಗಂನಲ್ಲಿ ಗರ್ಭವಾಸ ಮಾಡಿ ಅದರಲ್ಲಿ ಭಾಗವತ ಮಂಗಳ ಮಹೋತ್ಸವ ಕಾರ್ಯಕ್ರಮನ ನಡೆಸಿದ್ರು. ತುಂಬ ಅದ್ಭುತವಾಗಿ ವಾಣಿಬಾಯಿ ಫ್ಯಾಮಿಲಿ ನಡೆಸಿದ್ದಾರೆ. ಆ ವಿಡಿಯೋ ಹೇಗೆ ಬಂದಿದೆ, ಹೇಗೆ ಭಾಗವತ ಮಂಗಳ ಮಹೋತ್ಸವ ಆಯಿತು ನೋಡೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಭಗವಂತನ ಕರ್ತೃತ್ವವನ್ನು ಅನುಸಂಧಾನ ಮಾಡದೇ ಹೋದರ ಅದು ಸಕಾಮ ಕರ್ಮವೇ ಆಗತ್ತದ, ಅದು ಮೋಕ್ಷಕ್ಕೆ ಸಾಧನ ಆಗೋದೇ ಇಲ್ಲ. ಇದು ಒಂದು ದೊಡ್ಡ ಸಂದೇಶವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡಬೇಕಾಗಿದ್ದಾರೆ. ಅದಕ್ಕೆ ದೇವರ ಸ್ವಾತಂತ್ರ್ಯವನ್ನು ಅನುಸಂಧಾನ ಮಾಡಿ, ನಾನು ಮಾಡೋದಿಲ್ಲ ಅಂತ ತಿಳಿದು ಮಾಡಿ, ಅದು ದೇವರೇ ಮಾಡ್ತಾನೆ. ದೇವರನ್ನು ಪೂರ್ಣ ಶರಣ ಹೊಂದಬೇಕು. ನಾನು ಏನು ಮಾಡಿದ್ದಲ್ಲ, ಎಲ್ಲವೂ ನನ್ನ ಒಳಗಿದ್ದು ನೀನು ಮಾಡಿದ್ದು. ಈ ಅನುಸಂಧಾನ ನಮ್ಮಲ್ಲಿ ಚೆನ್ನಾಗಿ ತುಂಬಬೇಕು. ಆವಾಗ ಏನಾಗತ್ತದ, ನಾವು ಏನು ಮಾಡಿದ್ರು ಅದೆಲ್ಲವೂ ಮೋಕ್ಷ ಸಾಧನವಾಗತ್ತದ. ನಡೆಯೋದು, ಕುಡಿಯೋದು, ಊಟ ಮಾಡೋದು ಎಲ್ಲವೂ ಮೋಕ್ಷ ಸಾಧನ ತಾನೆ. ಇದು ದೇವರ ಪೂಜೆ ಇಲ್ಲವಾ? ನಾನು ಅವತ್ತೇ ಹೇಳಿಲ್ಲ, ಬಲಿ ಸಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡೋದು ಮಾತ್ರ ದೇವರ ಪೂಜೆ. ಆ ರೀತಿ ದೇವರು ಎಲ್ಲೂ ಹೇಳಿಲ್ಲ. ಎಲ್ಲವೂ ದೇವರ ಪೂಜಾ ಅಂತ ಬೆಳಿಗ್ಗೆ ನಾವು ಹೇಳ್ತೇವಲ್ಲ, ಪ್ರಾತಃ ಸಹಾಯ ಪ್ರಾತರಂಧದ ಅಂತ ಹೇಳ್ತೇವಲ್ಲ. ಆಗಿರೋ ಕಾಲಕ್ಕೆ ಎಲ್ಲವೂ ದೇವರ ಪೂಜಾ. ಸಾಲಿಗ್ರಾಮದ ಪೂಜೆ ದೇವರ ಪೂಜೆ. ಸಾಲಿಗ್ರಾಮದ ಪೂಜೆ ಅನ್ನೋದು ಅದು ಒಂದು ರೀತಿಯ ಪೂಜಾ, ಅದು ಒಂದು ದೇವರ ಪೂಜಾ ಅಷ್ಟೇ. ಅದೇ ದೇವರ ಪೂಜೆ ಇಲ್ಲ. ಈ ರೀತಿ ಸಾಲಿಗ್ರಾಮದ ಪೂಜೆ ಮಾಡ್ತಾನೆ ಒಬ್ಬ, ಈ ರೀತಿ ಅನುಸಂಧಾನ ಮಾಡಿಲ್ಲ ಅಂದ್ರೆ ಅದು ಮೋಕ್ಷ ಸಾಧನೆ ಇಲ್ಲ. ಅದು ಸ್ವರ್ಗಕ್ಕೆ ಬೇಕಾದ ಕಾರಣ ಆಗೋದು. ಅದು ಭಕ್ತಿ ಇದ್ದರೆ ಸ್ವರ್ಗಕ್ಕೆ ಕಾರಣವಾಗುತ್ತದೆ. ಭಕ್ತಿ ಇಲ್ಲದೆ ಮೆಕ್ಯಾನಿಕಲ್ ಆಗಿ ಒಬ್ಬ ಮಾಡಿದ ಅಂತ ಅದು ಸ್ವರ್ಗಕ್ಕೂ ಕಾರಣ ಆಗುತ್ತೆ. ಕೊನೆಯಲ್ಲಿ ನೋಡ್ರಿ, ಮಾಡಿದ್ದೆಲ್ಲ ಕೊನೆಯಲ್ಲಿ ಏನಾಗಿತ್ತು, ಎಲ್ಲವೂ ವೇಸ್ಟ್ ಆಗಿತ್ತು. ಆರಂಭದಲ್ಲಿ ಹೇಳ್ತಾರಲ್ಲ, ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ಪಾದಯೇ ದಿದ್ದಿರಕ್ಕೂ ಶ್ರಮಯೇವಹಿ ಕೇವಲ. ಏನೋ ಒಂದು ಪಾಪ ಮಾಡಿಬಿಡ್ತಾನೆ, ಅವರಿಗೆ ಅನುಸಂಧಾನದಿಂದಲೇ ಮಾಡಿದ್ದಾನೆ ಅಂತ ನಾನು ಹೇಳ್ತೇನೆ. ನೀವು ಇಲ್ಲ ಅಂತಂತೀರ, ಅದು ಹಾಗೆ ಗೊತ್ತಾಗಿತ್ತು. ಇಂತಹ ಜ್ಞಾನ ಇರೋನು ಮಾಡೋದೇ ಇಲ್ಲ ಅನ್ನೋದು ನಿಜವಾದ ಉತ್ತರ. ಅಕಸ್ಮಾತ್ ಇಲ್ಲ ಅಂತ ಹೇಳ್ತೀರಿ, ಅದು ಹಾಗೆ ಅದನ್ನು ಸಮರ್ಥನೆ ಮಾಡ್ತಾರೆ. ಪಾಪ ಮಾಡಿ ಮುಗಿಸದೆ ಅವನಿಗೆ ಪಶ್ಚಾತ್ತಾಪ ಆಗೋದು. ಪಶ್ಚಾತ್ತಾಪ ಆಗೋ ಕಾಲಕ್ಕೆ ಹಾಗೆ ಪಶ್ಚಾತ್ತಾಪ ಆಗತ್ತದೆ ಅಂದ್ರೆ, ಅಯ್ಯೋ ನಾನು ಈ ರೀತಿ ತಪ್ಪು ಮಾಡಿಬಿಟ್ಟೆ ಇಲ್ಲ ಅಂತ ಫೀಲ್ ಮಾಡ್ತಾನೆ ಅಂತ. ಆ ರೀತಿ ಫೀಲ್ ಮಾಡಬಾರದು ಅಂತ ವಸ್ತು ಹಾಗೆ ತಿಳಿಯೋದು. ಪಶ್ಚಾತ್ತಾಪ ಹೊಂದಬೇಕು. ಅಪ್ಪ, ನನ್ನ ಒಳಗಿದ್ದು ಇಂತಹ ಪಾಪಕರ್ಮವನ್ನು ಮಾಡಿಸಿದೆಯಲ್ಲ, ಈ ರೀತಿ ಮಾಡಿಸಬೇಡ ಅಂತ ನಾವು ಫೀಲ್ ಮಾಡಬೇಕೇ ಹೊರತು ಅಯ್ಯೋ ನಾನು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಹೊಂದಬಾರದು ಅಂತ. ನೋಡ್ರಿ, ಪಶ್ಚಾತ್ತಾಪ ಹೊಂದೋದು ಈಗ ತಾನು ನಮಗೆ ಇರಬೇಕು ಅಂತ ನಾನು ಇಷ್ಟಕ್ಕೆ ಇಟ್ಕೊಳ್ಳಿ. ಆವಾಗ ಒಂದು ತಪ್ಪು ಕೆಲಸ ಮಾಡಿ ಆಯಿತು, ಯಾಕೆ ಪಶ್ಚಾತ್ತಾಪ ಬರಬೇಕು ಅಂದ್ರೆ ಅಯ್ಯೋ ನಾನು ಮಾಡಿಬಿಟ್ಟೆ ಅಂತ ತಿಳ್ಬಾರದು. ದೇವರು ಈ ರೀತಿ ನನ್ನ ಒಳಗಿದ್ದು ಮಾಡಿಸಿಬಿಟ್ರಲ್ಲ, ಆವಾಗ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಲ್ಲಪ್ಪ, ಈ ರೀತಿ ಮಾಡಿಸಿಬಿಟ್ಟಿಯಲ್ಲ, ದಯಮಾಡಿ ಇನ್ನು ಮುಂದೆ ಇಂತಹ ಕೆಲಸವನ್ನು ನನ್ನ ಒಳಗಿದ್ದು ಮಾಡಬೇಡ ಅಂತ ನಾವು ದೇವರಲ್ಲಿ ಈಗ ಪ್ರಾರ್ಥನೆ ಮಾಡಬೇಕು. ಈಗ ತಾನೇ ನಮಗೆ ಪಶ್ಚಾತ್ತಾಪ ಬರಬೇಕು ಅಂತ ಎಷ್ಟು ತಿಳ್ಕೊಳ್ಳೋದು. ಆದರೆ ನಮಗೆ ಹೇಗೆ ಪಶ್ಚಾತ್ತಾಪ ಬರುತ್ತದ, ನಾನು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಹೊಂದುತ್ತಾನ. ಅದರಿಂದ ಏನು ಗೊತ್ತಾಗತ್ತದ, ಆವಾಗ ಮಾಡೋ ಕಾಲಕ್ಕೆ ನಾನು ಮಾಡಿದ್ದೇನೆ ಎಂಬ ಅನುಸಂಧಾನದಿಂದಲೇ ಮಾಡಿದ್ದಾನೆ ಅನ್ನೋದು ಸಿದ್ಧವಾಗುತ್ತದೆ. ದೇವರ ಬಗ್ಗೆ ಅಥವಾ ಆಚಾರ್ಯರು ಹೇಳಬೇಕು. ಇದೆಲ್ಲ ಲಕ್ಷ್ಮಿಯ ಅಂದರೆ ಬೇಡಕ್ಕೆ ಮುಖ್ಯ ಅಭಿಮಾನ ದೇವರು ಹೇಳಬೇಕು, ಅಥವಾ ಮಹಾಲಕ್ಷ್ಮಿ ದೇವಿ ಹೇಳಬೇಕು, ಮುಖ್ಯ ಪ್ರಾಣ ದೇವರು ಹೋಗಬೇಕು. ಇದನ್ನೆಲ್ಲ ದೇವರ ತೃಪ್ತಿ ಅನ್ನೋದು ಆಗೋದಿಲ್ಲ. ಅವಲಕ್ಕಿ ಇದು ಹರಿದ ಹೋಗಿದ ಪಂಚ, ಅದರಲ್ಲಿ ಕಟ್ಟಿಕೊಂಡು ಹೋಗುತ್ತಾನೆ. ಕುಚಲ ಸುಲಾಮಂತ್ರಿಸಲು ಮನೆಯಲ್ಲಿ ಎಲ್ಲ ಕಡೆಗೂ ಪ್ರೋತ್ಸಾಹ ಮಾಡಿದ್ದಾನಂತ. ಯಾಕೆ? ಬ್ರಾಹ್ಮಣರು ಜ್ಞಾನಿಗಳು ಅವರಿಗೆ ವಿಶೇಷ, ಏನು ಅವನೇ ದೇವರು, ಅವನೇನು ಬೇಕಾಗಿಲ್ಲ. ನಾವು ಇವಾಗ ನಮ್ಮ ಮನೆಗೆ ಹೋಗ್ಬೋದು ಬಂದರೆ ನಾವು ನಮ್ಮ ಮನೆಗೆ ಎಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವನು ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ವೇದವ್ಯಾಸ ದೇವರಿಗೆ ಇಷ್ಟು ತನಕ ಭಾಗವತ ಮಂಗಳ ಆಯಿತು ನೋಡಿ. ಎಷ್ಟು ಆಚಾರ್ಯರಲ್ಲಿ ಭಕ್ತಿ, ನಿಮಗೂ ಹಾಗೇ ಇರಬೇಕು ಭಕ್ತಿ. ಹರೇ ಶ್ರೀನಿವಾಸ. ನೋಡಿದ್ರೆ ಯಾರಿಗಿರುತ್ತೆ ಇಷ್ಟೊಂದು ಭಕ್ತಿ, ಎಷ್ಟು ಚೆನ್ನಾಗಿ ಭಾಗವತ ಮಾಡಿದ್ರು. ಹರೇ ಶ್ರೀನಿವಾಸ. ವೇದ
ದಿವಸ ದೇವರ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಇದು ಮಾತ್ರ ಇಲ್ಲಿ ಹೇಳ್ರಿ, ಅದು ಹಾಗೆ ಹೇಳ್ರಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ದಿವಸ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ಮುಖ್ಯ ಪ್ರಾಣ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಮುಟ್ಟಿ, ನೀವು ಮುಟ್ಟಿ. ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ. ಕುಂಕುಮ ಹಚ್ಬೇಕು. ನೀವು ಎಲ್ಲರೂ ಕೈಲಿ ಹಿಡ್ಕೊಳ್ಳಿ. ಕೊಡಿ ನೀವು ಇಟ್ಕೊಳ್ಳಿ. ಸೆರಗನ್ನ ಕೊಡಿ ಮುತ್ತೈದೆಗೆ, ಆಚಾರ ಹೆಂಡತಿ ಕೊಡಿ. ವಾಮನ ರೂಪಾಯಿ ಇಸ್ಕೊತಾ ಇದೆ, ಪರಶುರಾಮ ರೂಪಾಯಿ ಕೊಡಿಸ್ತಾ ಇದೆ, ಲಕ್ಷ್ಮೀ ನರಸಿಂಹ ನೀತಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹತ್ರ ಒಂದು ಸತಿ ತೆಗೆದು ನೋಡಿ, ಮತ್ತೆ ಕೊಡಬೇಕು. ಇಸ್ಕೊತಾ ಇದೆ, ಪರಶುರಾಮ ರೂಪಾಯಿ ಕೊಡಿಸ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಂತರ್ಗತ ಲಕ್ಷ್ಮೀ ನರಸಿಂಹ ಯಥಾಶಕ್ತಿ ಸೂರ್ಪದಾನ ಅಲಂಕರ್ಷ ನಮಮ ನಮೋ ನಮಃ. ಶ್ರೀಕೃಷ್ಣ ನೀವು ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ. ನೀವು ಹಚ್ಚಿ ಕೆನ್ನೆಗೆ ಅರ್ಶಿನ, ಕೈಗೆ ಕಾಲಿಗೆ ಲಕ್ಷ್ಮೀದೇವಿ ನಿಂಗೆ ಅದು ಅರ್ಶಿನ ಹಚ್ತಾ ಇದ್ದೀನಿ, ದುರ್ಗಾದೇವಿ ನಿಂಗೆ ಅರ್ಶಿನ ಹಚ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡ್ಕೊಂಡು ಹಚ್ಚಿ. ನೀವು ಎಲ್ಲರೂ ಆಚಾರ ದಂಪತಿಗೆ ದಕ್ಷಿಣ ಕೊಡಿ, ನಮಸ್ಕಾರ ಮಾಡಿ. ಹಳದಿ ದರ್ದನಾಶ ಸಂಪತ್ತು, ಹಳದಿ ಸೊಪ್ಪುಗಳದೆ ಬೆಟ್ಟದಷ್ಟು ಮುತ್ತಿನ ಕೊಟ್ಟು ಕಾಪಾಡುವ. ನೀವು ಹೂವು ಕೊಡಿ, ನೀವು ಅರಿಶಿನ ಕುಂಕುಮ ಕೊಡಿ, ಇಟ್ಕೊಳ್ಳಿ. ಸೆರಗಿಟ್ಕೊಳ್ಳಿ. ನೀವನು ಶ್ರೀಕೃಷ್ಣ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಇದು ಗರ್ಭವಾಸರದ ಶ್ರೀರಂಗಮಲ್ಲಿ ಗರ್ಭವಾಸರದಲ್ಲಿ ಭಾಗವತ ಮಂಗಳದ ಮಹೋತ್ಸವದ ಇವತ್ತು ಕೊನೆಯರಂಭ. ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ನೀವು ಎಲ್ಲರೂ ಕೂಡ ಬ್ರಾಹ್ಮಣ ಮುತ್ತೈದೆಗೆ ಎರಡಿಕೆ ಕೊಟ್ಟು ನಮಸ್ಕಾರ ಮಾಡಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ. ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಜಾಯಿನ್ ಆಗಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗರ್ಭವಾಸ ಕಾರ್ಯಕ್ರಮದಲ್ಲಿ ಭಾಗವತ ಹೇಳಿಸಿದರು. ಆ ಭಾಗವತದ ಇವತ್ತು ಮಂಗಳ ಮಹೋತ್ಸವ ಆಯಿತು. ಕೊನೆಗೆ ಶ್ರೀಕೃಷ್ಣಂಗೆ ಹಿಂಗೆ ಅರ್ಪಣೆ ಮಾಡಬೇಕು ಅಂತ ಕೇಳೋಣ, ಬರ್ತೀರಾ? ದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಆಚರಿತೇನ ಶ್ರೀರಂಗ ಕ್ಷೇತ್ರೇ ಗರ್ಭವಾಸ ತಥಾ ನೀವು ಹೇಳಿ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಭಾಗವತ ಜ್ಞಾನ ಯಜ್ಞೇನ ಪ್ರವಚನ ಜ್ಞಾನ ಯಜ್ಞೇನ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನಿ ದೇವತಾ ಅಂತರ್ಗತ ಅವ್ರು ಏನು ಹೇಳ್ತಾರೆ ನೀವು ಹೇಳಿ. ಅಂತರ್ಗತ ಶ್ರೀಮದ್ ಭಾಗವತ ಮಹಾಪುರಾಣ ಪ್ರತಿಪಾದ್ಯ ಭೈಷ್ಮೀ ಸತ್ಯ ಸಮೇತ ಗೋಪಾಲಕೃಷ್ಣ ಭಿನ್ನ ವೇದೋವ್ಯಾಸ ಭಿನ್ನ ಕ್ಷೇತ್ರಮೂರ್ತಿ ರಂಗನಾಥ ಪರವಾಸುದೇವ ಭಿನ್ನ
ಕುಲದೇವತಾ ಶ್ರೀ ಲಕ್ಷ್ಮೀ ನರಸಿಂಹಾವಿನ ಸೀತಾಪತೇಶ್ವರಿ ರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ನೀವು ಹೇಳಿ ಕರ್ತ ಹರಿಕರ್ತ ಪೂಜಾ ಕರ್ಮಚಾಗಿಲಂ ನೋಡಿ ಈ ಥರ ಕೈಗೆ ಮಂತ್ರಕ್ಷತೆ ಹಾಕ್ಕೊಂಡು ಪ್ರಸಾದೇನ ನಾಣ್ಯಥಾ ಯಜಮಾನರ ಕೈಲಿ ಮಂತ್ರಕ್ಷತೆ ಇಟ್ಕೊಂಡಿರ್ಬೇಕು, ಹೆಂಡತಿ ನೀರು ಬಿಡಬೇಕು. ನೋಡಿದ್ರೆ 2 ನಿಮಿಷ ಕೇಳ್ರಿ ಎಲ್ಲರೂ. ಶ್ರೀರಂಗ ಕ್ಷೇತ್ರಕ್ಕೆ ಬಂದಿದ್ದು ಹಿಡಿದು ಯಾವತ್ತು ಬಂದಿದ್ದೇವೋ ಅವತ್ತು ಆರಂಭ ಮಾಡಿ ಈ ಕ್ಷಣ ಪರ್ಯಂತ ಈ ಕ್ಷೇತ್ರದಲ್ಲಿ ಇದ್ದು ನಾವು ಏನೇನೋ ಕರ್ಮಗಳನ್ನು ಮಾಡಿದ್ದೇವೆ. ಬರೀ ಪ್ರವಚನ ಕೇಳಿದ್ದು ಮಾತ್ರ ಇಲ್ಲ, ಊಟ ಮಾಡಿದ್ದು, ನಡೆದದ್ದು, ನದಿಗೆ ಹೋಗಿದ್ದು, ಸ್ನಾನ ಮಾಡಿದ್ದು ಎಲ್ಲವೂ ನನ್ನ ಒಳಗೆ ಇದ್ದು ನಿನ್ನ ಪೂಜಾ ರೂಪೇಣ ನೀನೇ ಮಾಡಿಸ್ಕೊಂಡಿದ್ದಿ. ನನ್ನ ಒಳಗಿದ್ದು ನೀನು ಮಾಡಿದ ನಿನ್ನ ಪೂಜೆಯನ್ನು ನೀನು ಸ್ವೀಕಾರ ಮಾಡಿ ಅನುಗ್ರಹ ಮಾಡು. ಇದರಲ್ಲಿ ಯಾವುದೂ ನನ್ನದಲ್ಲ, ನಾನೇನು ಮಾಡಿದ್ದಲ್ಲ, ಎಲ್ಲವೂ ನೀನೇ ಕರ್ತ, ನೀನೇ ಸರ್ವಕರ್ತ, ನೀನೇ ಸರ್ವತಂತ್ರ ಸ್ವತಂತ್ರ, ಎಲ್ಲವೂ ನೀನೇ ಮಾಡಿದ್ದು ಅಂತ ಮನಸ ತಿಳಿದು ಭಕ್ತಿಯಿಂದ ಇದರನ್ನು ನೀನು ಮಾಡಿಸಿದ್ದಲ್ಲಿ ಎಷ್ಟೋ ಲೋಪಗಳು ಇದೆ. ಅದು ನಮ್ಮ ಕರ್ಮದಿಂದ ಆಗಿದ್ದ ಲೋಪಗಳು, ನಿನಗೆ ಗೊತ್ತಾಗಿಲ್ಲ ಅಂತ ಆಗಿದ ಲೋಪಗಳಲ್ಲ. ದೇವರು ಲೋಪಗಳನ್ನು ಮಾಡಿಸ್ತಾನ, ನೀನು ಮಾಡಿಸೆ ಲೋಪದ ಜೊತೆಗೇನೆ ಮಾಡಿಸ್ತಿ. ನಮ್ಮಲ್ಲಿ ಇದ್ದು ಯಾಕಂದ್ರೆ ಲೋಪದ ಜೊತೆಗೆ ಮಾಡಿಸ್ತೀಯ ಅಂದ್ರೆ ಅದು ನಮ್ಮ ಯೋಗ್ಯತೆ ಅಷ್ಟು, ನಮ್ಮ ಪೂರ್ವ ಪುಣ್ಯ ಅಷ್ಟೇ ಇದೆ. ಅದಕ್ಕೆ ಅನೇಕ ಲೋಪಗಳಿಂದ ಕೂಡಿದ್ದಾಗಿ ದೇವರು ನಮ್ಮೊಳಗಿದ್ದು ಮಾಡಿಸ್ತಾನೆ. ಬ್ರಹ್ಮದೇವರ ಒಳಗಿದ್ದು ಪೂರ್ಣ ಸರಿಯಾಗಿ ಮಾಡಿಸ್ತಾನೆ. ಆ ದೇವರಿಗೆ ನಮ್ಮೊಳಗಿದ್ದು ಮಾಡಿಸಲಿಕ್ಕೆ ಬರಲ್ಲವ, ಮಾಡಿಸಲಿಕ್ಕೆ ಬರ್ತದೆ, ನಮ್ಮ ಯೋಗ್ಯತೆ ಅಲ್ಲ. ಬ್ರಹ್ಮದೇವರ ಯೋಗ್ಯತೆ ಇದು ಮಹಾಯೋಗ್ಯತಾ ಉತ್ತಮಾಧಿಕಾರಿಯವರು ಜೀವೋತ್ತಮರು, ವಾಯುದೇವರು ಜೀವೋತ್ತಮರು ಮಾಡಿಸ್ತಾನ. 100 ಅಂದ್ರೆ 100ಕ್ಕೆ 100 ಮಾಡಿಸ್ತಾನ. ನಮ್ಮಲ್ಲಿ ಅಲ್ಪವಾಗಿ ಮಾಡಿಸಿದ್ದಿ, ಅದು ನಮ್ಮ ಯೋಗ್ಯತೆ ತಕ್ಕಂತೆ ನೀನು ಮಾಡಿಸಿದ್ದು, ಅದನ್ನ ಸ್ವೀಕಾರ ಮಾಡಿ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನಾ ಮಾಡಿಕೊಳ್ಳ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಕ್ಷೇತ್ರ ರಂಗನಾಥನ ವಾಸುದೇವನ ಸನ್ನಿಧಾನ ಇದು. ದೇವರು ಬ್ರಹ್ಮದೇವರಿಗೆ ತಿಳಿಸಿಕೊಟ್ಟು, ದೇವರು ಬ್ರಹ್ಮದೇವರಿಗೆ ತೋರಿಕೊಟ್ಟ ವಿಮಾನ ಇದು. ವಿಮಾನ ಮತ್ತೆ ರಂಗನಾಥ ದೇವರು ಎರಡೂ ಸೇರಿ ಬಂದಿದ್ದು. ಬ್ರಹ್ಮದೇವರು 1000 ವರ್ಷ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿದ ಮೇಲೆ ಬಂದ ವಿಮಾನ ಇದು. ಅಷ್ಟು ಬ್ರಹ್ಮದೇವರು ಮುಟ್ಟಿ ಪೂಜೆ ಮಾಡಿದ ವಿಮಾನ ರಂಗಮಹಾತ್ಮದಲ್ಲಿ ಹೇಳಿದ್ದಾರೆ. ಈ ಪ್ರತಿಮೆಯಲ್ಲಿ ಸನ್ನಿಧಾನ ಇವತ್ತು ಕಡಿಮೆನೇ ಆಗಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಬ್ರಹ್ಮದೇವರು ಪೂಜಾ ಮಾಡಿದ್ದರಿಂದ ಪೂರ್ಣ ಸನ್ನಿಧಾನ. ಯಾವ ಪ್ರತಿಮೆಯೋ ಯಾವ ಪ್ರತಿಮೆ ಇದ್ದರೂ ಸರಿ, ಬ್ರಹ್ಮದೇವರು ವಾಯುದೇವರು ಅವರ ಕರಸ್ಪರ್ಶ ಆದರೆ ಅಲ್ಲಿ ಪೂರ್ಣ ದೇವರ ಸನ್ನಿಧಾನ ಇರುತ್ತದೆ. ಅದಕ್ಕೆ ಉಡುಪಿಯಲ್ಲಿ ಕೃಷ್ಣನಲ್ಲೂ ಹಾಗೆ ಪೂರ್ಣ ಕೃಷ್ಣ ಪರಮಾತ್ಮನ ಸನ್ನಿಧಾನ. ಯಾಕೆ ಇವತ್ತು ಪೂಜಾ ಮಾಡೋವರಿಗಿಲ್ಲ, ಅದು ಆಚಾರ್ಯರು ಪ್ರತಿಷ್ಠೆ ಮಾಡಿದ್ರು, ಆಚಾರ್ಯರ ಕರಸ್ಪರ್ಶ ಆಗಿರೋ ಪ್ರತಿಮಾ, ಅದಕ್ಕಾಗಿ ಪೂರ್ಣ ಸನ್ನಿಧಾನ ಅಲ್ಲಿ. ಅದರಂತೆ ಇಲ್ಲಿಯೂ ಹಾಗೆ ಬ್ರಹ್ಮದೇವರು ಮುಕ್ತಿ ಪೂಜೆ ಮಾಡಿದ್ದು, ಅದಕ್ಕಾಗಿ ಪೂರ್ಣ ಸನ್ನಿಧಾನ. ಮತ್ತೊಂದು ವಿಶೇಷ ಇದೇ, ಬ್ರಹ್ಮದೇವರು ಪೂಜೆ ಮಾಡಿದ್ದನ್ನ ಮುಂದೆ ರಾಮದೇವರು ಪೂಜೆ ಮಾಡಿದ್ದಾರೆ. ನೋಡ್ರಿ, ದೇವರೇ ತನ್ನ ಪ್ರತಿಮೆಯನ್ನ ತಾನೇ ಮುಟ್ಟಿ ಪೂಜೆ ಮಾಡಿದ ಜಾಗ ಇದು. ಆವಾಗ ಎಷ್ಟು ಸನ್ನಿಧಾನ ಇದರಲ್ಲಿ ಇರಬೇಕು ಅಂತ ಅರ್ಥ ಮಾಡಿಕೊಳ್ಳ್ರಿ. ಇದನ್ನ ರಂಗಮಹಾತ್ಮದಲ್ಲಿ ತಿಳಿಸಿಕೊಡ್ತಾರ. ರಾಮದೇವರು ಮುಂದೆ ಅಶ್ವಮೇಧ ಯಾಗ ಮಾಡುವ ಸಂದರ್ಭದಲ್ಲಿ ವಿಭೀಷಣನಿಗೆ ಕೊಡತಾನ, ತಾನು ಇಟ್ಟುಕೊಂಡು ಪೂಜೆ ಮಾಡಿದ್ದಾನ. ಅಯೋಧ್ಯಾದಲ್ಲಿ ಇದ್ದದ್ದು ಈ ವಿಮಾನ. ಅಯೋಧ್ಯಾದಲ್ಲಿ ಇರೋ ಕಾಲಕ್ಕೆ ಇಕ್ಷ್ವಾಕು ಹಿಡಿದು ರಾಮದೇವರ ಪರ್ಯಂತ ಎಲ್ಲರೂ ಇದನ್ನು ಪೂಜೆ ಮಾಡಿದ್ದಾರ. ರಾಮದೇವರು, ಸೀತಾದೇವಿ ಎಲ್ಲರೂ ಪೂಜೆ ಮಾಡಿದ ಪೂರ್ಣ ಸನ್ನಿಧಾನದಿಂದ ಕೂಡಿದ ರಂಗನಾಥ ವಾಸುದೇವ. ಆವಾಗ ಅದರಲ್ಲಿ ಎಷ್ಟು ಸನ್ನಿಧಾನ ಇರಬೇಕು. ಆಚಾರ್ಯರು ಬ್ರಹ್ಮದೇವರು ಮುಟ್ಟಿದರೇನೆ ಪೂರ್ಣ ಸನ್ನಿಧಾನ ಅಂತ ಹೇಳುತ್ತದೆ. ಸ್ವಯಂ ತಾನೇ ಆವಾಗ ಮುಟ್ಟಿ ಪೂಜೆ ಮಾಡಿದ್ದಾನ. ಆವಾಗ ಎಷ್ಟು ಸನ್ನಿಧಾನ, ಪೂರ್ಣ ಅಂದ್ರೆ ಪೂರ್ಣ ಸನ್ನಿಧಾನ. ಮೈಲಿಗೆ ಎಷ್ಟೋ ಆಗತ್ತದ, ಅದು ಬೇರೆ ವಿಷಯ. ಮೈಲಿಗೆ ಎಷ್ಟು ಬೇಕಾದ್ರೆ ಆಗಲ್ಲ, ಮೈಲಿಗೆ ಮಾಡೋವರೆಗೆ ಅದರಿಂದ ಅನರ್ಥ ಆಗುತ್ತದೆ ಹೊರತು ದೇವರಲ್ಲಿ ಸನ್ನಿಧಾನ ಕಡಿಮೆ ಆಗಲ್ಲ. ಅರ್ಥ ಆಗಿತ್ತಾ? ಆದ್ದರಿಂದ ನಾವು ತಿಳ್ಕೋಬೇಕು. ಸ್ವಯಂವರ್ತ ಕ್ಷೇತ್ರ ಅವಾಗ ಏನು ಬೇಕಾದ್ರೆ ಮೈಲಿಗೆ ಮಾಡಬಹುದು ಅಂತ ಅಭಿಪ್ರಾಯ ಇಲ್ಲ. ಅದರದಷ್ಟು ಮಡಿಯನ್ನೇ ಮಾಡಬೇಕು. ಅಕಸ್ಮಾತ್ ಆದರೂ ಅದರಿಂದ ಪ್ರತಿಮೆಯ ಸಾನ್ನಿಧ್ಯಕ್ಕೆ ಏನು ಲೋಪ ಆಗಲ್ಲ. ಪ್ರತಿಮೆಯಲ್ಲಿ ಪೂರ್ಣ ಸನ್ನಿಧಾನ ಇರುತ್ತದ, ಮಾಡೋವರೆಗೆ ಅದು ಅನರ್ಥಕ್ಕೆ ಕಾರಣ ಆಗುತ್ತದೆ. ಆದ್ದರಿಂದ ಅಂತಹ ಒಳ್ಳೆ ಸನ್ನಿಧಾನದಲ್ಲಿ 9 ದಿನ ಧ್ಯಾನಯಜ್ಞ, ದೊಡ್ಡ ಧ್ಯಾನಯಜ್ಞ ದೇವರು ನಡೆಸಿಕೊಟ್ಟಿದ್ದಾನೆ. ಆಚಾರ್ಯರು ಬಂದು ಇಲ್ಲಿ ರಂಗನಾಥನ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ಆಮೇಲೆ ಬಲರಾಮ ಬಂದಿದ್ದಾನೆ ಅಂತ ಹೇಳಿ ಇದೆ ಈ ಕ್ಷೇತ್ರಕ್ಕೆ. ಬಲರಾಮ ಬಂದು ಶ್ರೀರಂಗಾಖ್ಯಂ ಮಹಾಕ್ಷೇತ್ರಂ ಯತ್ರ ಸನ್ನಿಹಿತೋ ಹರಿಹಿ ದಶಮಸ್ಕಂದ ಭಾಗವತದಲ್ಲೇ ಇದನ್ನು ತಿಳಿಸಿದ್ದಾರೆ. ಬಲರಾಮ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದಾನೆ ಅಂತ ಹೇಳಿ ತಿಳಿಸಿದ್ದಾರೆ. ರಾಮದೇವರಂತೂ ಪೂಜೆಯೇ ಮಾಡಿದ್ದಾರೆ, ವಿಚಾರ ಮಾಡಬೇಕಾಗಿಲ್ಲ. ಆ ರಾಮದೇವರು ವಿಭೀಷಣಿಗೆ ಕೊಟ್ಟು, ವಿಭೀಷಣ ಇಲ್ಲಿ ಹಿಡತಾನ ಇಟ್ಟು ತೀರ್ಥದಲ್ಲಿ ಕಾವೇರಿಯಲ್ಲಿ ಹೋಗಿ
ಆನೇಕಗಳನ್ನು ಮಾಡ್ಕೋತಾನ. ಆನೇಕ ಮಾಡಿ ಮತ್ತೆ ಎತ್ತಿದ್ರೆ ಎತ್ತಲಿಕ್ಕಾಗಲ್ಲ, ಹಾಗೇ ಕೂತು ಬಿಟ್ಟಿದೆ. ಅದು ದೇವರ ಸಂಕಲ್ಪ ಈ ಜಾಗದಲ್ಲಿ ಇರಬೇಕು ಅಂತ ಕಾವೇರಿ ದೇವತೆಗೆ ವರ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಸುತ್ತೂರು ಕಾವೇರಿ, ಇದು ಬಂದು ದ್ವೀಪ, ಶ್ರೀರಂಗ ಒಂದು ದ್ವೀಪ. ನೀವು ಇಲ್ಲಿ 2 ಕಡೆ ಅದಕ್ಕೆ ಕನೆಕ್ಷನ್ಗೆ ಪಾಲ ಕಟ್ಟಿದ್ದಾರ. ಪಾಲ ಇಲ್ಲದೆ ಇದ್ರೆ ನೀವು ಶ್ರೀರಂಗ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಸುತ್ತೂರು ನೀರು ತಾನ, ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಅನೇಕ ಪಾಲಗಳು ಅಲ್ಲೆಲ್ಲಿ ಕಟ್ಟಿ ಇಟ್ಟಿದ್ದಾರೆ. ನೀವು ನೋಡಿದರೆ ಅದು ಗೊತ್ತಾಗುತ್ತದೆ ನಿಮಗೆ. ಆದ್ದರಿಂದ ಅಂತಹ ದ್ವೀಪದಲ್ಲಿ, ಕ್ಷೇತ್ರದಲ್ಲಿ ಇಷ್ಟು ದಿನ ಇದ್ದದ್ದೇ ತುಂಬ ದುರ್ಲಭ. ಕಾವೇರಿ ತೋಯ ಪಕ್ವಾನ್ನಂ ದೇವಾನಾಮಪಿ ದುರ್ಲಭ ಅಂತಾರೆ. ಕಾವೇರಿ ನೀರಿಂದ ಮಾಡಿದ ಅನ್ನವನ್ನು ತಿನ್ನೋದು ಅದು ದೇವತೆಗಳಿಗೂ ಸಿಗಲ್ಲ ಅಂತ ಅನ್ನ. ಆ ರೀತಿ ಅಂತಹ ನೀರಿನಲ್ಲಿ ಅಡಿಗೆ ಆಗಿ ದೇವರಿಗೆ ಸಮರ್ಪಣವಾಗಿ ಅದನ್ನು ಪ್ರಸಾದವಾಗಿ ತಗೊಂಡಿದ್ದೀರಿ. ಅದಕ್ಕೆ ಹೇಳಿದೆ ಊಟ ಮಾಡಿದ್ದು ದೇವರ ಪೂಜೆ. ಯಾಕಂದರೆ ಇದೇ ಕಾರಣ, ಅಷ್ಟು ಒಳ್ಳೆ ನೀರು, ಕಾವೇರಿನ ನೀರು ಭೂಮಿಯಲ್ಲಿ ಕಾವೇರಿ ಹರಿತಾಗಿದ್ದ. ಅದರಿಂದ ಒಂದೊಂದು ನೀರಿನ ಹನಿಯಲ್ಲಿ ಭಗವಂತ ತುಂಬಿದ್ದಾನೆ, ಭಗವಂತನ ಸನ್ನಿಧಾನ ತುಂಬಿದೆ. ಆದ್ದರಿಂದ ಅಂತಹ ಪುಣ್ಯಕ್ಷೇತ್ರದಲ್ಲಿ ಆಮೇಲೆ ಟೀಕಾಕ ಎಲ್ಲರೂ ಮುಟ್ಟಿ, ನೀವು ಮುಟ್ಟಿ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ. ಹರೇ ಶ್ರೀನಿವಾಸ.